ಇವತ್ತು ವಿವಾದವನ್ನ ಮೈ ಮೇಲೆ ಎಳ್ಕೊಂಡ್ರು ಅಥವಾ ವಿವಾದವನ್ನ ಸೃಷ್ಟಿ ಮಾಡೋಕೆ ಪೋಸ್ಟ್ ಮಾಡಿದ್ರು ಗೊತ್ತಾಗ್ಲಿಲ್ಲ. ಕೊನೆಗೆ ಕ್ಷಮೆನೂ ಕೂಡ ಕೇಳುವಂತ ಹಂತಕ್ಕೆ ಬಂದುಬಿಟ್ರು ನಟ ಚೇತನ್. ಅಹಿಂಸಾ ಅನ್ನುವಂಥದ್ದನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ಕೊಂಡು ಓಡಾಡ್ತಾ ಇದ್ದಂಥವ್ರು ಇವತ್ತು ಕೆಣಕಿದ್ದು ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯ ವಿಚಾರವನ್ನ. 2.5 ಎಕರೆ ಜಾಗವನ್ನ ಅವ್ರಿಗೆ ಯಾಕೆ ಕೊಟ್ರು ಅಂತ ಹೇಳಿ ರಾಜ್ಕುಮಾರ್ ಸಮಾಧಿ ಅಪಮಾನಕ್ಕೆ ನಟ ಚೇತನ್ ಈಗ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಎಚ್ಚರಿಕೆಗೆ ಚೇತನ್ ಕ್ಷಮೆಯಾಚನೆಯನ್ನ ಮಾಡಿರೋರು. ಚೇತನ್ ಮನೆಗೆ ಮುತ್ತಿಗೆ ಹಾಕಿ ಕ್ಷಮೆಯಾಚನೆಗೆ ಪಟ್ಟು ಹಿಡಿದಿದ್ರು ರಾಜ್ ಅಭಿಮಾನಿಗಳು. ಅಭಿಮಾನಿಗಳ ಎಚ್ಚರಿಕೆಗೆ ಬೆದರಿ ಕ್ಷಮೆಯನ್ನ ಚೇತನ್ ಕೇಳಿದ್ರು. ಕುಮಾರ ಕ್ಷಮೆ ಕೇಳಲ್ಲ ಅಂತೀಯ ಅಂತ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡಿ. ಅಂತ ದೊಡ್ಡ ಮನುಷ್ಯನ ಬಗ್ಗೆ ಕರ್ನಾಟಕದಲ್ಲಿ ನನ್ನ ಬಗ್ಗೆ ನೀನು ಮಾತಾಡಕ್ಕೆ ಅವ್ರ ಯೋಗ್ಯತೆ ಏನು ಅಂತ ಗೊತ್ತೇನ ನಿನ್ಗೆ? ನನ್ನ ಮಾತಿನಿಂದ ನೋವಾಗಿದ್ರೆ ಕ್ಷಮೆ ಇರಲಿ. ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಎದುರು ಚೇತನ್ ಬಹಿರಂಗವಾಗಿ ಕ್ಷಮೆಯಾಚಿಸಿದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಕಲ್ತಿರುವಂಥದ್ದು ನಟ ಚೇತನ್ ಅನ್ನೋದು ಈಗ ವಿವಾದ. ನಾನು ಸಾಮಾಜಿಕ ಕಳಕಳಿಯಿಂದ ಹೇಳಿಕೆಯನ್ನ ಕೊಟ್ಟಿದ್ದೆ ಅಂತ ಚೇತನ್ ಹೇಳಿದ್ದಾರೆ. ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತೆ ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ನಾನು ಕ್ಷಮೆನೂ ಕೇಳ್ತೀನಿ. ಮತ್ತೆ ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ರಾಜ್ಕುಮಾರ್ ಅಭಿಮಾನಿಗಳು ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತೆ ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ನಾನು ಕ್ಷಮೆನೂ ಕೇಳ್ತೀನಿ. ಮತ್ತೆ ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ರಾಜ್ಕುಮಾರ್ ಅಭಿಮಾನಿಗಳು ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತೆ ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ನಾನು ಕ್ಷಮೆನೂ ಕೇಳ್ತೀನಿ. ಮತ್ತೆ ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ರಾಜ್ಕುಮಾರ್ ಅಭಿಮಾನಿಗಳು ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತೆ ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ನಾನು ಕ್ಷಮೆನೂ ಕೇಳ್ತೀನಿ. ಮತ್ತೆ ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ರಾಜ್ಕುಮಾರ್ ಅಭಿಮಾನಿಗಳು ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಉಮೇಶ್, ಕೊನೆಗೆ ಇಷ್ಟೆಲ್ಲ ಹೇಳಿ ಇಷ್ಟೆಲ್ಲ ಬೈದು ಅವರ ಮನೆಗೆ ಹೋದ ನಂತರ ಚೇತನ್ ಕ್ಷಮೆ ಕೇಳುವ ಮಟ್ಟಕ್ಕೆ ಬಂತು. ಇದು ಒತ್ತಾಯ ಪೂರ್ವಕವಾಗಿ ಬೆದರಿಕೆಯನ್ನು ಹಾಕಿ ಭಯಪಡಿಸಿ ಕ್ಷಮೆ ಕೇಳಿಸಿದಂಗೆ ಕಾಣಿಸ್ತಾ ಇದೆಯಪ್ಪ ಮೇಲ್ನೋಟಕ್ಕೆ. ಸಂಪರ್ಕ ಸಾಧ್ಯ ಆಗಿಲ್ಲ ಉಮೇಶ್, ಮತ್ತೆ ನಿಮ್ಮನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸಾಮಾಜಿಕ ಕಳಕಳಿಯಿಂದ ನಾನು ಹೇಳಿಕೆ ಕೊಟ್ಟಿದ್ದೆ, ನಾನು ಯಾವುದೇ ಉದ್ದೇಶಪೂರ್ವಕವಾಗಿ ಅವರಿಗೆ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ನಾನು ಕೂಡ ರಾಜ್ಕುಮಾರ್ ಅವರ ಅಭಿಮಾನಿ ಅಂತ ಚೇತನ್ ಹೇಳ್ಕೊಳ್ತಾ ಇರೋದು.